ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಲೋ, ಏನಾಯ್ತು? ಮುಖನ ಒಳ್ಳೆ ಮಾರಮ್ಮನ ಥರ ಊದ್ಕೊಂಡು ನಿಂತಿದ್ಯಾ? ಯಾಕೆ ನಿನಗೆ ಗೊತ್ತಿಲ್ವಾ? ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಮೇಕಪ್ ಆಗ್ತಾ ಇದ್ರು ನೀನು ಚೆನ್ನಾಗಿ ನಾಟಕ ಮಾಡ್ತೀಯಾ ಅಂತ. ನೀನು ಎಷ್ಟು ಡವ್ ಮಾಡಿದ್ರು ಅಷ್ಟೇ, ನಾನು ನಿನ್ನ ಕರ್ಕೊಂಡು ಹೋಗಲ್ಲ. ವಿಶ್ವ ಪ್ಲೀಸ್ ಕಣೋ, ನಾನು ಒಬ್ಳೆ ಮನೇಲಿದ್ ಏನೋ ಮಾಡ್ಲಿ. ಒಬ್ಳೆ ಎಲ್ಲಿರ್ತೀಯಾ? ನಿನ್ ಜೊತೆಲಿ ಅಮ್ಮ ಇರಲ್ವಾ? ಅತ್ತೆ ಜೊತೆಲಿದ್ರೆ ನಿನ್ ಜೊತೆಲಿ ಇದ್ದಂಗೆ ಹೇಗಿರುತ್ತೆ ಹೇಳು? ನನಗೆ ನಿನ್ ಜೊತೆಲೇ ಇರ್ಬೇಕನ್ನೋ ಆಸೆ. ನಾನು ಹಿಂಗೆಲ್ಲ ಮಾತಾಡಿದ್ರೆ ನನಗೆ ಇಷ್ಟ ಆಗಲ್ಲ. ಸ್ವಲ್ಪ ನನ್ನ ಪರಿಸ್ಥಿತಿನೂ ಅರ್ಥ ಮಾಡ್ಕೊ. ನಿನ್ನ ಬಗ್ಗೆ ನನ್ನ ಮನಸ್ಸಲ್ಲಿ ಆ ಥರ ಯಾವ ಭಾವನೆನೂ ಇಲ್ಲ. ನಿನ್ ಮನ್ಸಲ್ಲಿ ಆ ಭಾವನೆ ಇಲ್ಲ ಅಂದ್ರೆ ಏನಂತೆ? ಅತ್ತೆ ಮಾವ ನನ್ನ ಮನ್ಸಲ್ಲಿ ಆ ಭಾವನೆ ತುಂಬಿದ್ದಾರೆ. ಸಾರಿ ಸಾರಿ ಸಾರಿ, ಸುಮ್ಮನೆ ತಮಾಷೆ ಹೇಳಿದೆ ಅಷ್ಟೇ. ವಿಶ್ವ ಪ್ಲೀಸ್ ಕರ್ಕೊಂಡು ಹೋಗೋ. ನೀನು ಎಷ್ಟು ಡವ್ ಮಾಡಿದ್ರು ಅಷ್ಟೇ, ನಾನು ನಿನ್ನನ್ನು ಕರ್ಕೊಂಡು ಹೋಗಲ್ಲ, ನಿನ್ನ ಮಾತಕ್ಕೆ ಕರಗಲ್ಲ. ನೋಡೋ ವಿಶ್ವ ಪ್ಲೀಸ್ ಕಣೋ, ನಾನು ಕಾಲೇಜ್ವರೆಗೂ ಬರ್ತೀನಿ, ಅದೇ ಒಳಗೆ ಬರಲ್ಲ. ನಿಂಗೋಸ್ಕರ ಆಚೆ ಆರಾಮಾಗಿ ಕಾಯ್ತಾ ಇರ್ತೀನಿ. ನಿಂಗೆ ಏನು ಕೆಲಸ ಇದೆಯೋ ಅದನ್ನೆಲ್ಲ ಮುಗಿಸ್ಕೊಂಡು ಬಾ. ಅದಾದಮೇಲೆ ನಂಗೆ ಸ್ವಲ್ಪ ಶಾಪಿಂಗ್ ಮಾಡಬೇಕು, ಅದಕ್ಕೆ ಕಣೋ ಪ್ಲೀಸ್. ನೋಡು, ನಿನಗೆ ಶಾಪಿಂಗ್ ಮಾಡಬೇಕು ಅಂತಿದ್ರೆ ಅದಕ್ಕೆ ಅಂತ ಇನ್ನೊಂದು ದಿನ ಕರ್ಕೊಂಡು ಹೋಗ್ತೀನಿ, ಬಟ್ ಈ ಸಲ ಅಂತೂ ಕರ್ಕೊಂಡು ಹೋಗಲ್ಲ. ಪ್ಲೀಸ್ ಕಣೋ ವಿಶ್ವ. ಇಷ್ಟು ಬಲವಂತ ಮಾಡಿದ್ರು ನೀನು ಕರೆಕ್ಟಾನೇ ಇಲ್ಲ ಅಲ್ವಾ? ನೀನು ಈ ರೀತಿ ಆಡ್ತಿರೋದು ನೋಡಿದ್ರೆ ನನಗೆ ಯಾಕೋ ಡೌಟ್ ಕಣೋ, ನೀನು ಕಾಲೇಜ್ಗೆ ಹೋಗ್ತಿರೋದು. ನೀನು ಯಾರನ್ನೂ ಮೀಟ್ ಮಾಡಕ್ಕೆ ಹೋಗ್ತಿದ್ದೆ, ಅದಕ್ಕೆ ಕಾಲೇಜ್ಗಲ್ಲ. ಗೊತ್ತಾಗೋಯ್ತಾ? ಸರಿ, ನಾನು ಎಲ್ಲಿಗೆ ಹೋಗ್ತೀನಿ ಅಂತ ಹೇಳ್ತೀನಿ ಬಾಯ್ಲಿ. ಇನ್ನೊಂದು ಸ್ವಲ್ಪ ಹತ್ರ ಬಾಯ್ಲಿ. ನಾನು ಹೋಗ್ತಿರೋದು ಕಾಲೇಜ್ಗೆ. ವಿಶ್ವ ಇವನು ಆಡ್ತಿರೋದು ನೋಡ್ತಿದ್ರೆ ಇವನು ಕಾಲೇಜ್ ಹತ್ರ ಹೋಗ್ತಿರೋ ಹಾಗಿಲ್ಲ, ಯಾರನ್ನೋ ಮೀಟ್ ಮಾಡೋದಕ್ಕೆ ಹೋಗ್ತಿರೋ ಆಗಿದೆ. ಜಾನೂನ್ ಮೀಟ್ ಮಾಡೋದಕ್ಕೆ ಏನಾದರೂ ಹೋಗ್ತಿದ್ದಾನ? ಇದನ್ನ ಹೇಗೆ ತಿಳ್ಕೊಳೋದು? ಹಲೋ, ಹೇಳಿ ಎಸ್ ಪಿ ಸರ್. ಮೇಡಮ್, ಒಂದು ಗುಡ್ ನ್ಯೂಸ್. ನಿಮ್ಮ ಅಣ್ಣನ ಕಾರಿಗೆ ಆಕ್ಸಿಡೆಂಟ್ ಮಾಡಿದ್ದಾನಲ್ಲ, ಅವ್ನು ಸಿಕ್ಕಿದ್ದಾನೆ. ನಾವು ಅವನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಹೌದಾ? ಸರಿ, ನಾನು ಈಗಲೇ ಸ್ಟೇಷನ್ ಹತ್ರ ಬರ್ತೀನಿ. ಈಗ ಬೇಡ ಮೇಡಮ್, ಅವನ್ನ ಕರ್ಕೊಂಡೋಗಿ ಸ್ವಲ್ಪ ಎನ್ಕ್ವೈರಿ ಮಾಡೋದಿದೆ. ನೀವು ಬೆಳಿಗ್ಗೆ ಬನ್ನಿ. ಸರಿ ಸರ್, ಓಕೆ. ಥ್ಯಾಂಕ್ ಗಾಡ್. ಈ ವಿಷಯ ಭಾವನಂಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಯಾವುದಕ್ಕೂ ಒಂದ್ಸಲ ಫೋನ್ ಮಾಡಿ ಅವಳಿಗೂ ಇನ್ಫಾರ್ಮ್ ಮಾಡಬೇಡ. ಯಪ್ಪ, ಸುಸ್ತಾಗೋಯ್ತು. ಆದರೆ ಊಟ ಚೆನ್ನಾಗಿತ್ತಲ್ವಾ? ಹ್ಞೂ ಮೇಡಮ್ ರೇ, ತುಂಬ ಚೆನ್ನಾಗಿತ್ತು. ನಿಮ್ಮ ತಂಗಿ ಅಂತೂ ನಿಮ್ಮನ್ನ ನೋಡಿ ಬಹು ಖುಷಿಪಟ್ಲು. ಯಾರು ಮೇಡಮ್ ರೇ ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ದಾರೆ? ಸೌಪರ್ಣಿಕ ಅವರು. ಓ, ಅವರಾ? ಖುಷಿ ಇರಬೇಕು. ಮಾತಾಡಿ ಮಾತಾಡಿ. ಹೇಳಿ ಸೌಪರ್ಣಿಕ. ಭಾವನಾ, ಸಾರಿ, ಈ ಟೈಮಲ್ಲಿ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡ್ತಿದ್ದೀನಿ. ಹಾಗೇನಿಲ್ಲ. ಏನು ವಿಷಯ? ಏನು ಇದ್ದಕ್ಕಿದ್ದ ಹಾಗೆ ಗಂಡ ಹೆಂಡತಿ ಹನಿಮೂನ್ಗೆ ಹೋಗ್ಬಿಟ್ಟಿದ್ದೀರಾ? ಒಂದು ಮಾತು ಹೇಳಲಿಲ್ಲ ನೋಡಿ ನೀನು. ಇದನ್ನ ನಾವೇನು ಪ್ಲ್ಯಾನ್ ಮಾಡಲಿಲ್ಲ. ಮನೆಯವರೆಲ್ಲ ಪ್ಲ್ಯಾನ್ ಮಾಡಿ ಸಡನ್ನಾಗಿ ನಮ್ಮನ್ನು ಕಳಿಸ್ಕೊಟ್ರು. ಅದಕ್ಕೆ ಯಾರಿಗೂ ಏನು ಹೇಳೋಕ್ಕಾಗಲಿಲ್ಲ. ಇಟ್ಸ್ ಓಕೆ. ಒಟ್ಟಿನಲ್ಲಿ ಗಂಡ ಹೆಂಡತಿ ಎಂಜಾಯ್ ಮಾಡ್ತಿದ್ದೀರಲ್ಲ, ಅಷ್ಟೇ ಸಾಕು. ಲೈಫ್ ಅಂದರೆ ಹಾಗೆ ಭಾವನಾ, ಸಡನ್ ಸರ್ಪ್ರೈಸಸ್ಗಳನ್ನೆಲ್ಲ ನಾವು ಅಕ್ಸೆಪ್ಟ್ ಮಾಡ್ಕೊತಾ ಹೋಗಬೇಕು. ಅಂದಹಾಗೆ ನಾನು ನಿನಗೆ ಏನಕ್ಕೆ ಫೋನ್ ಮಾಡಿದೆ ಗೊತ್ತಾ? ನಮ್ಮಮ್ಮ ಅಣ್ಣನ ಆಕ್ಸಿಡೆಂಟ್ ಮಾಡಿಸಿದ ವ್ಯಕ್ತಿ ಯಾರು ಅಂತ ಸಿಕ್ಕಾಕೊಂಡಿದ್ದಾನಂತೆ. ಹೌದಾ? ಯಾರದು? ಯಾರು ಅಂತ ಅವ್ರು ನನಗೇನು ಹೇಳಲಿಲ್ಲ. ನಾನು ಇವಾಗಲೇ ಸ್ಟೇಷನ್ಗೆ ಬರ್ತೀನಂತ ಕೂಡ ಹೇಳಿದೆ. ಅವರು ಎಂಕ್ವೈರಿ ಎಲ್ಲ ಮಾಡೋದಿದೆ, ನಾಳೆ ಬೆಳಿಗ್ಗೆ ಬನ್ನಿ ಅಂತ ಹೇಳಿದರು.
ನಾಳೆ ಬೆಳಿಗ್ಗೆ ಹೋಗ್ತಿದ್ದಾಗೇನೆ ನಾನು ಯಾರು ಅಂತ ತಿಳ್ಕೊಂಡು ನಿನಗೆ ಫೋನ್ ಮಾಡ್ತೀನಿ. ಸರಿ ಸರಿ, ಹಾಗೆ ಮಾಡಿ. ಒಟ್ಟಿನಲ್ಲಿ ಖುಷಿಗೆ ನ್ಯಾಯ ಸಿಕ್ಕಿದ್ರೆ ಸಾಕು ಅಷ್ಟೇ. ಭಾವನಾ, ಇದೆಲ್ಲ ನಿನ್ನ ಹೋರಾಟದ ಫಲ. ಥ್ಯಾಂಕ್ ಯು ಸೋ ಮಚ್. ನಿಂಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಕಣೆ. ನನಗೆ ಯಾಕೆ ಥ್ಯಾಂಕ್ಸ್ ಹೇಳ್ತಿದ್ದೀರಾ? ಖುಷಿಗೆ ನ್ಯಾಯ ಕೊಡಿಸೋದು ನನ್ನ ಕರ್ತವ್ಯ. ನಾನು ಅದನ್ನು ಮಾಡ್ತಿದ್ದೀನಿ ಅಷ್ಟೇ. ಸರಿ, ನಾನಂತೂ ಗಂಡ ಹೆಂಡತಿಗೆ ಡಿಸ್ಟರ್ಬ್ ಮಾಡಲ್ಲ. ಎಂಜಾಯ್ ಮಾಡಿ. ನಾಳೆ ಬೆಳಗ್ಗೆ ಫೋನ್ ಮಾಡ್ತೀನಿ. ಬಾಯ್. ಏನು ಮೇಡಮ್ರೆ ಅಷ್ಟು ಖುಷಿಯಾಗಿ ಮಾತಾಡ್ತಿದ್ರಿ? ಏನು ಹೇಳಿದ್ರು? ಸಿದ್ದು ಅವರೇ, ಆಕ್ಸಿಡೆಂಟ್ ಮಾಡಿರೋನು ಸಿಕ್ಕಾಕೊಂಡಿದ್ದಾನಂತೆ. ಏನು ಹೇಳ್ತಿದ್ರು ಮೇಡಮ್ರೆ? ಹೌದು ಸಿದ್ದು ಅವರೇ, ಅವನು ಆಕ್ಸಿಡೆಂಟ್ ಮಾಡಿರೋ ಕಾರ್ ಸಿಕ್ಕಿದ್ಯಂತೆ. ಅವನು ಅರೆಸ್ಟ್ ಆಗಿದ್ದಾನಂತೆ. ನನಗೆ ಈ ವಿಷಯ ಕೇಳಿ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಆಕ್ಸಿಡೆಂಟ್ ಮಾಡಿರೋ ನಾನು ಇಲ್ಲೇ ಇದ್ದೀನಿ ಅಂದಮೇಲೆ ಇವ್ರು ಯಾರನ್ನು ಅರೆಸ್ಟ್ ಮಾಡಿದ್ದಾರೆ ಅಂದರೆ ಅಪ್ಪಾಜಿ ಅಣ್ಣ ನಾನು ಇಲ್ಲಿ ಕಳಿಸಿ ಅಲ್ಲಿ ಬೇರೆ ಯಾರನ್ನೋ ಸರೆಂಡರ್ ಮಾಡಿಸಿದ್ದಾರೆ ಅಂತಾಯ್ತು. ಅಲ್ಲಿದ್ರೆ ನಾನು ಇದು ಕೊಪ್ಪೋದಿಲ್ಲ ಅಂತ ಈ ರೀತಿ ಪ್ಲಾನ್ ಮಾಡಿ ಇಲ್ಲಿ ಕಳಿಸಿದ್ದಾರೆ ಅನ್ಸುತ್ತೆ. ಸಿದ್ದು ಅವರೇ, ಈ ವಿಷಯ ಕೇಳಿ ಖುಷಿ ಆಗೋದು ಬಿಟ್ಟು ನೀವು ಯಾಕೆ ಟೆನ್ಷನ್ ಮಾಡ್ಕೋತಿದ್ದೀರಾ? ಏನಾಯ್ತು? ಅಂಥದ್ದೇನು ಇಲ್ಲ ಮೇಡಮ್ರೆ. ಅದು ಇಷ್ಟು ದಿನ ಆದ್ಮೇಲೆ ಸಿಕ್ಕೋನಲ್ಲ, ಯಾರಿರ್ಬೋದು ಅಂತ ಯೋಚನೆ ಮಾಡ್ತಿದ್ದೆ. ನನಗೂ ಅದೇ ಕುತೂಹಲ ಇದೆ ಸಿದ್ದು ಅವರೇ. ಸೌಪರ್ಣಿಕ್ ಅವರು ನಾಳೆ ಬೆಳಗ್ಗೆ ಸ್ಟೇಷನ್ಗೆ ಹೋಗಿ ನೋಡಿ ಹೇಳ್ತಾರಂತೆ. ಅಪ್ಪ, ನಿಮ್ಮನ್ನ ಬಸ್ ಸ್ಟಾಪ್ ಹತ್ರ ಬಿಟ್ಟು ನಮ್ಮ ಕಾಲೇಜ್ ಹತ್ರ ಹೋಗಿ ಬರ್ತೀನಿ. ಸರಿನಪ್ಪ. ಲಗೇಜ್ ಎಲ್ಲ ಕಾರ್ಲಿ ಇಟ್ಟಿದ್ಯಾ ತಾನೆ? ಆವಾಗಲೇ ಪ್ಯಾಕ್ ಮಾಡಿ ಇಟ್ಟಿದ್ದೀನಪ್ಪ. ಲಲಿತಾ, ಬಂದಿರಿ. ಏನಿದು? ಮಾಡು. ಇದೇನತ್ತೆ ಇದು? ಅವ್ನು ಎಕ್ಸಾಮ್ ಬರೆಯೋದಕ್ಕೆ ಹೋಗ್ತಿಲ್ಲ, ಎಕ್ಸಾಮ್ ಯಾವಾಗಿದೆ ಅಂತ ಕೇಳೋದಕ್ಕೆ ಹೋಗ್ತಿದ್ದಾನೆ. ಏನೇ ಇರ್ಲಿ, ಒಂದು ಒಳ್ಳೆ ಕೆಲ್ಸಕ್ಕೆ ಹೋಗುವಾಗ ಬಾಯಿ ಸಿಹಿ ಮಾಡೋದು ಒಂದು ಪದ್ಧತಿ. ಹಾಗಾದ್ರೆ ನಂಗೂ ಕೊಡಿ. ಏಯ್, ತಗೋ. ನೀನ್ ಯಾವ ಒಳ್ಳೆ ಕೆಲ್ಸಕ್ಕೆ ಹೋಗ್ತಿದ್ಯಾ? ನಾನು ಹೋಗ್ತಿಲ್ಲ, ಹೋಗೋರ್ಗೆ ಒಳ್ಳೇದಾಗ್ಲಿ ಅಂತ ಹಾರೈಸ್ತಾ ಇದ್ದೀನಿ. ಲಲಿತಾ, ಇನ್ನು 2 ದಿನ ಇವ್ರು ಜಗಳ ನೋಡೋ ಭಾಗ್ಯ ನನಗಿಲ್ಲ ನೋಡು. ಆದ್ರೆ ಆ ಭಾಗ್ಯ ನನಗಿದೆಯಲ್ಲ. ಮಾವ, ನೀವೊಬ್ರೇ ಹೋಗ್ತಿದ್ದೀರಾ, ಇವನು ನಿಮ್ ಜೊತೆ ಬಂದಿದ್ರೆ ಚೆನ್ನಾಗಿರೋದು. ಆದ್ರೆ ಏನ್ ಮಾಡೋದು, ವೇಸ್ಟ್ ಬಾಡಿ, ಸ್ವಲ್ಪನೂ ಜವಾಬ್ದಾರಿ ಅನ್ನೋದೇ ಇಲ್ಲ ಇವನ್ಗೆ. ಅದಕ್ಕೆ ಹೇಳ್ತಿರೋದಮ್ಮ, ನೀನು ಆದಷ್ಟು ಬೇಗ ನಮ್ಮ ಮದುವೆ ಆಗ್ಬಿಡು, ಆಗ ಜವಾಬ್ದಾರಿ ಎಲ್ಲ ಕಲಿಸ್ಬೋದು. ನಾನು ಆ ಕ್ಷಣಕ್ಕೋಸ್ಕರನೇ ಕಾಯ್ತಾ ಇದ್ದೀನಿ ಮಾವ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.